ನಾವು ಉತ್ತರ ಚೆನ್ನೈನ ಪೆರಂಬೂರಿನಲ್ಲಿರುವ ಒಂದು ಮತಗಟ್ಟೆಯಲ್ಲಿದ್ದೇವೆ. ನಟ ರಾಜಕಾರಣಿ ಜೋಸೆಫ್ ವಿಜಯ್ ಸ್ಪರ್ಧಿಸುತ್ತಿರುವ 2 ಕ್ಷೇತ್ರಗಳಲ್ಲಿ ಇದು ಒಂದು. ಮತ್ತು ನೀವು ನೋಡುತ್ತಿರುವಂತೆ ಪೊಲೀಸರು ಹಾಗೂ ಜನರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರುತ್ತಿರುವುದರಿಂದ ಸ್ವಲ್ಪ ಗದ್ದಲವಿದೆ. ಇದು ಖಂಡಿತವಾಗಿಯೂ ಚೆನ್ನೈನ ಬೇಸಿಗೆಯ ಶಾಖ. ಇದು ನಿಜವಾಗಿಯೂ ಕೆಟ್ಟದಾಗಿದೆ. ಆದರೆ ನೀವು ನೋಡುತ್ತಿರುವಂತೆ ಇವರು ಸ್ಪರ್ಧಿಗಳು ಖಂಡಿತ ಆರ್ಡಿ ಶೇಖರ್ ಇಲ್ಲಿನ ಡಿಎಂಕೆ ಅಭ್ಯರ್ಥಿ ಮತ್ತು ಆದ್ದರಿಂದ ಈ ಪ್ರದೇಶದಲ್ಲಿ ಸಾಕಷ್ಟು ಪ್ರಭಾವಿ ವ್ಯಕ್ತಿ. ನಾಮ್ತಾ ಮಿಲ್ಲರ್, ಕಚ್ಚಿ, ಬಿಎಸ್ಪಿ ಉಳಿದ ಎಲ್ಲ ಪಕ್ಷಗಳು ಇವೆ. ಇಲ್ಲಿ ಬಹುಶಃ ಅತಿ ಹೆಚ್ಚು ಗಮನ ಸೆಳೆಯುತ್ತಿರುವ ಹೆಸರು ಎಂದರೆ ಈ ಹೆಸರು, ತಮಿಳಗ ವೆಟ್ರಿ ಕಳಗನ್ನ ಜೋಸೆಫ್ ವಿಜಯ್. ಅದರ ಅಧ್ಯಕ್ಷ, ಚೊಚ್ಚಲ ರಾಜಕಾರಣಿ ಮತ್ತು ಎಂಎಲ್ಎ ಸ್ಥಾನಕ್ಕೆ ಚೊಚ್ಚಲ ಸ್ಪರ್ಧಿಯೂ ಹೌದು. ಖಂಡಿತ ಇಲ್ಲಿ ಪಿಎಂಕೆಯ ತಿಲಗನ್ ಕೂಡ ಇದ್ದಾರೆ. ಆದರೆ ಆಸಕ್ತಿದಾಯಕವಾಗಲಿರುವುದು ಏನೆಂದರೆ, ಒಂದು, ವಿಜಯ್ಗೆ ಸಹಾಯ ಮಾಡಲಿರುವುದು ಯುವಕರ ಮತ ಮತ್ತು ಮಹಿಳೆಯರ ಮತವೇ, ಅಥವಾ ಇದಕ್ಕೆ ಬೇರೆ ವರ್ಗದವರು ಸಹ ಕೊಡುಗೆ ನೀಡುತ್ತಿದ್ದಾರೆಯೇ? ಮಾತನಾಡಲಾಗುತ್ತಿರುವ ಅಂಕಿಅಂಶಗಳಲ್ಲಿ ಒಂದು ಏನೆಂದ್ರೆ, ಸುಮಾರು 15 ಲಕ್ಷ ಮೊದಲ ಬಾರಿಯ ಮತದಾರರಿದ್ದಾರೆ ಮತ್ತು 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಸುಮಾರು 1 ಕೋಟಿ ಜನರಿದ್ದಾರೆ. ಇನ್ನೊಂದು 1 ಕೋಟಿ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು, ಇನ್ನೊಂದು 1 ಕೋಟಿ 50 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿದ್ದಾರೆ. ಮತ್ತು ಇದೇ ವರ್ಗದಲ್ಲಿ ವಿಜಯ್ ಅವರ ಪಕ್ಷ ತಮಿಳಗ ವೆಟ್ರಿ ಕಳಗಂ ತನ್ನ ಛಾಪು ಮೂಡಿಸಲು ಆಶಿಸುತ್ತಿದೆ. ಖಂಡಿತ ಅವರು ಏನು ಮಾಡಲಿದ್ದಾರೆ ಎಂಬುದರ ಬಗ್ಗೆ ಹಲವು ಸಿದ್ಧಾಂತಗಳಿವೆ. ನಾನು ಖಂಡಿತವಾಗಿಯೂ ನಿಮ್ಮೊಂದಿಗೆ ಮಾತನಾಡಬಲ್ಲ 3 ಸನ್ನಿವೇಶಗಳಿವೆ. ಅವರು 10% ಮತ ಹಂಚಿಕೆಗಿಂತ ಮೀರಿ, 15% ಮತ ಹಂಚಿಕೆಗಿಂತ ಮೀರಿ, 20% ಮತ ಹಂಚಿಕೆಗಿಂತ ಮೀರಿ, 25% ಮತ ಹಂಚಿಕೆಗಿಂತ ಮೀರಿ, 30% ಮತ ಹಂಚಿಕೆಗಿಂತ ಮೀರಿ ಯಶಸ್ವಿಯಾಗುತ್ತಾರೆಯೇ? ಮತ್ತು ಆ ಸನ್ನಿವೇಶಗಳು ಇತರ ಪಕ್ಷಗಳ ಫಲಿತಾಂಶಗಳ ದೃಷ್ಟಿಯಿಂದ ಹೇಗೆ ತೆರೆದುಕೊಳ್ಳಲಿವೆ ಎಂದು ಜನರು ಮಾತನಾಡುತ್ತಿದ್ದಾರೆ. ಖಂಡಿತವಾಗಿಯೂ 30-35% ಮತ್ತು ಅದಕ್ಕಿಂತ ಹೆಚ್ಚು ಖಂಡಿತವಾಗಿಯೂ ತಮಿಳಗ ವೆಟ್ರಿ ಕಳಗಂ ಸುರಕ್ಷಿತವಾಗಿರುವಂತಹ ಪರಿಸ್ಥಿತಿಯನ್ನ ನೀಡಬೇಕು. ಆದರೆ ಆ ಸನ್ನಿವೇಶವು ಸಂಕೀರ್ಣ, ಕಷ್ಟಕರ ಕೂಡ ಆಗಿ ಕಾಣುತ್ತದೆ. ಆದರೆ ನಾನು ನಿಮ್ಮೊಂದಿಗೆ ಮಾತನಾಡಬಹುದಾದ 3 ವಿಭಿನ್ನ ಸನ್ನಿವೇಶಗಳು ಮತ್ತು ಅದು ಐತಿಹಾಸಿಕ ಸಾಕ್ಷ್ಯವನ್ನು ಆಧರಿಸಿದೆ. ಅದು ಹಿಂದಿನ ಆಂಧ್ರಪ್ರದೇಶ ರಾಜ್ಯದಲ್ಲಿನ 2009ರ ಚುನಾವಣೆಗಳಂತೆ ಇರುತ್ತದೆಯೇ? ಅಲ್ಲಿ ಚಿರಂಜೀವಿಯವರ ಪಕ್ಷವು ವಾಸ್ತವವಾಗಿ ಕಾಂಗ್ರೆಸ್ ವಿರೋಧಿ ಮತಗಳಲ್ಲಿ ಆ ರೀತಿಯ ವಿಭಜನೆಯನ್ನು ಸೃಷ್ಟಿಸಿ ಕಾಂಗ್ರೆಸ್ನ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರು ಕಡಿಮೆ ಬಹುಮತದೊಂದಿಗೆ ಅಧಿಕಾರಕ್ಕೆ ಮರಳಲು ಕಾರಣವಾಯಿತು. ಆದರೆ ಖಂಡಿತವಾಗಿಯೂ ನಾವು 2008ರಲ್ಲಿ ಪಕ್ಷದ ಉದ್ಘಾಟನೆಯ ಸಮಯದಲ್ಲಿ ಮತ್ತು ತರುವಾಯ ಅವರ ಅನೇಕ ಸಾರ್ವಜನಿಕ ಸಭೆಗಳಲ್ಲಿ ನೋಡಿದ ರೀತಿಯ ಜನಸಂದಣಿಯನ್ನು ನೋಡಿದ ನಂತರ ಚಿರಂಜೀವಿಯವರ ಪಕ್ಷ, ಪ್ರಜಾರಾಜ್ಯಂ ಪಕ್ಷ ಅದನ್ನು ಮಾಡಿತು. ಮಾತನಾಡಲಾಗುತ್ತಿರುವ ಇನ್ನೊಂದು ಸನ್ನಿವೇಶವೆಂದರೆ 1977ರಲ್ಲಿ ಎನ್ಜಿಆರ್ ರಂತೆ ಖಂಡಿತವಾಗಿಯೂ ಈ ಪ್ರಕರಣದಲ್ಲಿ ಎನ್ಜಿಆರ್ಗೆ ರಾಜಕೀಯ ಅನುಭವದ ಇತಿಹಾಸವಿತ್ತು. ಅವರು 1977ರಲ್ಲಿ ಆ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಅವರು ಅನುಭವಿಯಾಗಿದ್ದರು. ಆದರೆ ಹೌದು, ಎನ್ಜಿಆರ್ ನೇತೃತ್ವದ ಎಐಎಡಿಎಂಕೆ ಅದನ್ನು ವಿಜಯದತ್ತ ಕೊಂಡೊಯ್ಯಲು ಯಶಸ್ವಿಯಾಯಿತು ಮತ್ತು ವಿಜಯ್ ಅವರ ಬೆಂಬಲಿಗರು ಅವರು 1977ರ ಪುನರಾವರ್ತನೆ ಮಾಡಲು ಯಶಸ್ವಿಯಾಗುತ್ತಾರೆಂದು ಆಶಿಸುತ್ತಿದ್ದಾರೆ. 3ನೇ ಸನ್ನಿವೇಶವು 2006ರಂತೆ ಇರಬಹುದು. ಅಲ್ಲಿ ವಾಸ್ತವವಾಗಿ ಪಕ್ಷ ವಿರೋಧ ಪಕ್ಷವು ಅಧಿಕಾರಕ್ಕೆ ಬಂದಿತು, ಆದರೆ ಇತರ ಪಕ್ಷಗಳ ಬೆಂಬಲದೊಂದಿಗೆ. ಖಂಡಿತವಾಗಿಯೂ ಈ ಪ್ರಕರಣದಲ್ಲಿ ಪೂರ್ಣ ಬಹುಮತವಿಲ್ಲದೆ ಅಧಿಕಾರಕ್ಕೆ ಬರಬಹುದಾದದ್ದು ಡಿಎಂಕೆ ಅಥವಾ ಎಡಿಎಂಕೆ ಆಗಿರಬಹುದು. ಅಂದರೆ ಕೇವಲ ಇತರ ಪಕ್ಷಗಳ ಬೆಂಬಲದೊಂದಿಗೆ ಮಾತ್ರ. ಮತ್ತು ಅದಕ್ಕೆ ಕಾರಣ ಟಿವಿಕೆ ಬಹುತೇಕ ಪ್ರತಿಯೊಂದು ಕ್ಷೇತ್ರದಲ್ಲೂ ತರಬಹುದೆಂದು ನಿರೀಕ್ಷಿಸಲಾದ ಮತಗಳ ವಿಭಜನೆ. ಕೆಲವು ಕ್ಷೇತ್ರಗಳಲ್ಲಿ ಅವರು ಡಿಎಂಕೆಗೆ ಹಾನಿ ಮಾಡಲಿದ್ದಾರೆ, ಇನ್ನು ಕೆಲವಲ್ಲಿ ಎಡಿಎಂಕೆಗೆ. ಆದರೆ ಗೆಲುವಿನ ಅಂತರಗಳು ತುಂಬಾ ಕಡಿಮೆ ಇರಬಹುದೆಂದು ನಿರೀಕ್ಷಿಸಲಾಗಿದೆ. ಅದೇ ಕಾರಣಕ್ಕಾಗಿ ಪ್ರತಿಯೊಂದು ರಾಜಕೀಯ ಪಕ್ಷವೂ ಅಕ್ಷರಶಃ ತೀವ್ರ ಆತಂಕದಲ್ಲಿದೆ. ಆದರೆ ಖಂಡಿತವಾಗಿಯೂ ಟಿವಿಕೆ ಯುವ ಮತ ಮತ್ತು ಮಹಿಳಾ ಮತವನ್ನು ಅವಲಂಬಿಸಿದೆ. ತಮಿಳುನಾಡಿನಲ್ಲಿ ಮಹಿಳಾ ಮತವು ಸಂಖ್ಯೆಗಳ ದೃಷ್ಟಿಯಿಂದ ಪುರುಷ ಮತದಾರರ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಗಳ ದೃಷ್ಟಿಯಿಂದ ಅತಿ ಹೆಚ್ಚಿರುವವುಗಳಲ್ಲಿ ಒಂದಾಗಿದೆ. ಕೇರಳದ ನಂತರ ಅಂತಹ ಅತಿ ದೊಡ್ಡ ಸಂಖ್ಯೆಗಳನ್ನು ತೋರಿಸುವುದು ತಮಿಳುನಾಡು. ಅಲ್ಲಿ ನಿಮಗೆ ಗೊತ್ತಾ, ಒಟ್ಟು ಮತಗಳಲ್ಲಿ 2.9 ಕೋಟಿ ಮಹಿಳಾ ಮತದಾರರಿದ್ದಾರೆ ಎಂದು ಹೇಳಲಾಗುತ್ತದೆ. ಖಂಡಿತವಾಗಿಯೂ ಹಿಂದಿನ 6 ಚುನಾವಣೆಗಳಲ್ಲಿ, ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಚೆನ್ನೈ ಮತ ಚಲಾಯಿಸಲು ಇಷ್ಟೊಂದು ಹೆಚ್ಚಿನ ಉತ್ಸಾಹವನ್ನು ತೋರಿಸಿರಲಿಲ್ಲ. ಆದರೆ ರಾಜ್ಯದಾದ್ಯಂತ ಅವರು 70-78% ದಾಖಲಿಸಲು ಯಶಸ್ವಿಯಾಗಿದ್ದರು. ಈ ಬಾರಿ ಮತದಾನದ ಶೇಕಡಾವಾರು ಕೇವಲ SIR ನಿಂದಾಗಿ ಮಾತ್ರವಲ್ಲದೆ ಮತದಾರರ ಉತ್ಸಾಹದಿಂದಾಗಿಯೂ ಕೂಡ ಹೆಚ್ಚಾಗುವ ನಿರೀಕ್ಷೆ ಇದೆ.